ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಬಂದ್ಯೋಡು ಬೈಕ್ ದುರಂತಕ್ಕೆ ಮತ್ತೊಂದು ಬಲಿ. ಕಯ್ಯಾರು ನಿವಾಸಿ ಜಾಯ್ ಲೂಯಿಸ್ ಮೃತ ದುರ್ದೈವಿ. ವೃಷ್ಟಿ ಕಮ್ಮಿಯಾಗಿಯೂ ನಾಶ ನಷ್ಟಕ್ಕೆ ಕೊರತೆ ಇಲ್ಲ. ಜಿಲ್ಲೆಗೆ ನಷ್ಟ 5 ಕೋಟಿ, 220 ಮನೆ ನಾಶ. ಜಿಲ್ಲೆಯಲ್ಲಿ ಕಲಬೆರಕೆಯ ತೆಂಗಿನೆಣ್ಣೆ ವ್ಯಾಪಕವೆಂದು ಮಿಲ್ಲು ಮಾಲಕರ ಎಚ್ಚರಿಕೆ. ಅನ್ಯ ರಾಜ್ಯ ಎಣ್ಣೆ ಆರೋಗ್ಯಕ್ಕೆ ಹಾನಿ. ಅಧಿಕಾರಿ ವರ್ಗ ಜಾಗ್ರತೆ ಪಾಲಿಸುವಂತೆ ಕರೆ. ಹೆಲ್ಮೆಟ್ ಧರಿಸದ ತಪ್ಪು. ದಂಡ ಪಾವತಿಗೆ ಹೋದ ಯುವಕನಿಗೆ ಠಾಣೆಯಲ್ಲಿ ಹಿಗ್ಗಾಮುಗ್ಗಾ ಥಳಿತ. ಗಾಯಾಳು ಆಸ್ಪತ್ರೆಗೆ. ಸುದ್ದಿಗಳು ವಿವರವಾಗಿ. ಬೈಕ್ಗಳು ಪರಸ್ಪರ ಡಿಕ್ಕಿ ಹೊಡೆದು ಸಂಭವಿಸಿದ ದಾರುಣ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 2ಕ್ಕೇರಿದೆ. ಗಂಭೀರ ಜಖಂಗೊಂಡು ಆಸ್ಪತ್ರೆಗೆ ಸೇರಿಸಲ್ಪಟ್ಟಿದ್ದ ಬಂದ್ಯೋಡು ಕಯ್ಯಾರು ನಿವಾಸಿ ಜಾಯ್ ಲೂಯಿಸ್ ಮಚಾದೋ ಮರಣವಪ್ಪಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೋಮವಾರ ಸಾಯಂಕಾಲ ಕೊನೆಯುಸಿರೆಳೆದಿದ್ದಾರೆ. ಮೃತದೇಹವನ್ನು ರಾತ್ರಿ ವೇಳೆ ಊರಿಗೆ ತರಲಾಗಿದ್ದು, ಮಂಗಳವಾರ ಪೂರ್ವಾಹ್ನ ಕಯ್ಯಾರು ಕ್ರಿಸ್ತರಾಜ ದೇವಾಲಯದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಭಾನುವಾರ ರಾತ್ರಿ 8 ಗಂಟೆಗೆ ಬಂದ್ಯೋಡಿನಲ್ಲಿ ದುರಂತ ಘಟಿಸಿತ್ತು. ಕಯ್ಯಾರು ಇಗರ್ಜಿ ಸಮೀಪದ ಥಾಮಸ್ ರೋಡ್ರಿಗೆಸ್ ಜುಲೈಕಾ ದಂಪತಿ ಪುತ್ರ ಜೀವನ್ ರೋಡ್ರಿಗೆಸ್ ಎಂಬ 22ರ ತರುಣ ಭಾನುವಾರ ರಾತ್ರಿಯೇ ಮೃತಪಟ್ಟಿದ್ದ. ಇದೀಗ ಜಾಯ್ ಲೂಯಿಸ್ ಮಚಾದೋ ಕೂಡ ಮರಣವಪ್ಪುವುದರೊಂದಿಗೆ ದುರಂತದಲ್ಲಿ ಮೃತರ ಸಂಖ್ಯೆ 2ಕ್ಕೇರಿದೆ. ಜೀವನ್ ರೋಡ್ರಿಗೆಸ್ ಹಾಗೂ ಜಾಯ್ ಲೂಯಿಸ್ ಮಚಾದೋ ಜತೆಗೆ ಕಯ್ಯಾರ್ನಿಂದ ಬಂದ್ಯೋಡು ಕಡೆಗೆ ಬೈಕಿನಲ್ಲಿ ಬರುತ್ತಿದ್ದಾಗ ಎದುರಿನಿಂದ ಬಂದ ಬೈಕಿಗೆ ಡಿಕ್ಕಿ ಹೊಡೆದಿತ್ತು. ಮತ್ತೊಂದು ಬೈಕಿನ ಪ್ರಯಾಣಿಕರಾದ ಕಮಲಾಕ್ಷ ಹಾಗೂ ಮತ್ತೋರ್ವನನ್ನು ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇವರು ಸದ್ಯ ಚೇತರಿಸುತ್ತಿರುವುದಾಗಿ ಆಸ್ಪತ್ರೆ ಮೂಲಗಳು ತಿಳಿಸಿವೆ. ದಿವಂಗತ ಜೇಕಬ್ ಮಚಾದೋ, ನಿವೃತ್ತ ಶಿಕ್ಷಕಿ ಆಂಜಲಿನ್ ಮಚಾದೋ ದಂಪತಿ ಪುತ್ರನಾದ ಜಾಯ್ ಲೂಯಿಸ್ ಏಕ ಸೋದರ ಅವಿಲ್ನನ್ನು ಹೊಂದಿದ್ದಾನೆ. ಜೂನ್ ತಿಂಗಳ ಮುಂಗಾರು ಮಳೆಯಲ್ಲಿ ಜಿಲ್ಲೆಗೆ 5 ಕೋಟಿ ರೂಪಾಯಿಗಳ ನಾಶ ನಷ್ಟ ಸಂಭವಿಸಿದೆ. ಅತಿವೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಈವರೆಗೆ 220 ಮನೆಗಳು ಕುಸಿದಿವೆ. ಕಾಸರಗೋಡು ತಾಲೂಕಿನಲ್ಲಿ 80 ಹಾಗೂ ಹೊಸದುರ್ಗ, ಬಳ್ಳರಿಕುಂಡಿ ಎಂಬಿ ತಾಲೂಕುಗಳಲ್ಲಾಗಿ 140 ಮನೆಗಳು ಹಾನಿಯಾಗಿದ್ದು, ಅನೇಕ ಮನೆಗಳು ಪೂರ್ಣವಾಗಿ ಧರಾಶಾಯಿಯಾಗಿವೆ. ಮನೆ ಕುಸಿತಕ್ಕೆ ಸರ್ಕಾರ ನೀಡುತ್ತಿರುವ ಗರಿಷ್ಠ ನೆರವು 25,000 ರೂಪಾಯಿ. ಆದರೆ ಮಿಕ್ಕ ಮನೆಗಳ ದುರಸ್ತಿಗೆ 1 ಲಕ್ಷ ರೂಪಾಯಿಗಿಂತಲೂ ಅಧಿಕ ಬೇಕಾದೀತು ಎನ್ನಲಾಗಿದೆ. ಗಾಳಿ ಮಳೆ ಸಿಡಿಲಿಗೆ ಸಂಭವಿಸಿರುವ ಕೃಷಿ ನಾಶವೂ ಅಷ್ಟಿಷ್ಟಲ್ಲ. ಎಕರೆಗಟ್ಟಲೆ ಕೃಷಿ ಭೂಮಿ ನೀರು ತುಂಬಿ ಹೋಗಿದೆ. ಭಾರೀ ನಷ್ಟ ಎದುರಿಸುತ್ತಿರುವ ಮತ್ತೊಂದು ಪ್ರದೇಶ ಕಡಲ ತೀರ ಭೂಮಿಯಾಗಿದೆ. ಜಿಲ್ಲೆಯ ಚಂಬರಿಕ, ಚೇರಂಗೈ, ಕಸಬಾ, ಕೊಯ್ಪಾಡಿ ಮೊದಲಾದ ಕಡಪುರಗಳಲ್ಲಿ ಕಡಲ್ಕೊರೆತವು ಭಾರೀ ಹಾನಿ ಸೃಷ್ಟಿಸಿದೆ. ಚಂಬರಿಕದಲ್ಲಿ ಸುಮಾರು 2.5 ಕಿಲೋಮೀಟರ್ ವ್ಯಾಪ್ತಿಯ ಕಗ್ಗಲ್ಲಿನ ತಡೆಗೋಡೆಯನ್ನು ಸಮುದ್ರ ನುಂಗಿದೆ. ಈ ಬಗೆಯಲ್ಲಿ ಮಾತ್ರವಾಗಿ 1.5 ಕೋಟಿ ರೂಪಾಯಿಗಳ ನಷ್ಟ ಉಂಟಾಗಿದೆ. ಇದರ ನಡುವೆ ಈ ಬಾರಿ ಉಷ್ಣಗಾಳಿ, ಆಮ್ಲ ಮಳೆ ಎಂಬ ವೈಚಿತ್ರ್ಯವು ನಾಡಿನಲ್ಲಿ ಕಂಡುಬಂದಿದ್ದು ಅಪಾರ ಹಾನಿಗೆ ಮತ್ತೊಂದು ಕಾರಣವಾಗಿದೆ. ಒಳಿತಿನ ಸ್ನೇಹದ ಸಂದೇಶ ಸಾರಿ ನಡೆಯುತ್ತಿರುವ SKSSFನ ರಂಜಾನ್ ಅಭಿಯಾನದ ಅಂಗವಾಗಿ ಜಿಲ್ಲಾ ಸಮಿತಿ ಸಂಘಟಿಸುವ ರಂಜಾನ್ ಪ್ರವಚನಕ್ಕೆ ನಾಂದಿಯಾಯಿತು. ಕಾಸರಗೋಡಿನಲ್ಲಿ ಭಾನುವಾರ ಜರುಗಿದ ಸಮಾರಂಭದಲ್ಲಿ ಕತ್ತರ್ ಇಬ್ರಾಹಿಂ ಹಾಜಿ ಧ್ವಜಾರೋಹಣಗೆಯುವುದರೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭವಾದವು. ಮಂಗಳೂರು ಕಿಯೂರು ಕಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಉದ್ಘಾಟಿಸಿದರು. കേവലം ദേഹേച്ഛ കൊണ്ട് വിലയിരുത്തപ്പെട്ട് അത് സ്വീകരിക്കപ്പെടുന്ന ഒരു അന്തരീക്ഷമാണ് ഇന്ന് ലോകത്ത് ആകമാനം ഉണ്ടായിക്കൊണ്ടിരിക്കുന്നത്. ഹക്കോ ബാത്തിലോ ദീനിന്റെ വീക്ഷണമനുസരിച്ചാണോ, അത് ദീനിന്റെ വീക്ഷണത്തിൽ നിന്ന് എന്തെങ്കിലും വ്യതിയാനം അതിൽ വരുന്നുണ്ടോ എന്നുള്ള യാതൊരു രൂപത്തിലുള്ള ചിന്തയും കൂടാതെ സ്വന്തം ദേഹേച്ഛയ്ക്ക് തടിഹവാക്ക് ഇഷ്ടമായതെന്തും ദീനിന്റെ കാര്യങ്ങളിൽ സ്വീകരിക്കുക എന്നുള്ള ഒരു സ്ഥിതിവിശേഷം ഇന്ന് ലോകത്ത് പൊതുവേ കാണാവുന്നതാണ്. ತಾಜುದ್ದೀನ್ ದಾರಿಮಿ ಅಧ್ಯಕ್ಷತೆ ವಹಿಸಿದರು. ಆಹಾರ ಆರೋಗ್ಯಕ್ಕೆ, ರೋಗಕ್ಕಲ್ಲ ಎಂಬ ವಿಷಯದಲ್ಲಿ ಅಬ್ದುಲ್ ಮಜೀದ್ ಬಾಖವಿ ಪ್ರವಚನ ನೀಡಿದರು. SKSSF ರಾಜ್ಯ ಕಾರ್ಯದರ್ಶಿ ಇಬ್ರಾಹಿಂ ಫೈಸಿ ಜಡಿಯಾರ್, SP ಸಲಾವುದ್ದೀನ್, ಅಬೂಬಕರ್ ಸಾಲೂದ್, ನಿಸಾಮಿ, ಯು ಬಶೀರ್, ಸುಹೈಲ್ ಅಜರಿ, ಅಬ್ಬಾಸ್ ಫೈಸಿ, ಮೊಹಮ್ಮದ್ ಕುಂಜಿ ಸಹಿತ ಪ್ರಮುಖರು ಪಾಲ್ಗೊಂಡರು. ಕಲಬೆರಕೆಯುಕ್ತ ತೆಂಗಿನೆಣ್ಣೆ ಮಾರುಕಟ್ಟೆಗೆ ಇಳಿಸುತ್ತಿರುವ ನಕಲಿಗಳು ವ್ಯಾಪಕವಾಗಿದ್ದು, ಈ ಬಗ್ಗೆ ಗ್ರಾಹಕರು ಗಮನಿಸಬೇಕೆಂದು ನಾರ್ತ್ ಮಲಬಾರ್ ಆಯಿಲ್ ಮಿಲ್ಲರ್ಸ್ ಅಸೋಸಿಯೇಷನ್ ಜಿಲ್ಲಾ ಪದಾಧಿಕಾರಿಗಳು ಎಚ್ಚರಿಕೆ ಇತ್ತಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಕಳೆದ 3 ವರ್ಷಗಳಿಂದ ಅನ್ಯ ರಾಜ್ಯಗಳಿಂದ ಭಾರೀ ಪ್ರಮಾಣದಲ್ಲಿ ಕಲಬೆರಕೆಯಾದ ತೆಂಗಿನೆಣ್ಣೆಯು ಕೇರಳಕ್ಕೆ ಹರಿದು ಬರುತ್ತಿದೆ.
ಇದರಿಂದಾಗಿ ಇಲ್ಲಿನ ತೆಂಗಿನೆಣ್ಣೆ ಮಿಲ್ಲಿನ ಮಂದಿಗೆ ಈ ವಲಯದಲ್ಲಿ ಮುಂದುವರಿಯಲು ಸಾಧಿಸದ ಅವಸ್ಥೆ ಇದೆ. ಕಲಬೆರಕೆ ತೆಂಗಿನೆಣ್ಣೆ ತಡೆಯ ಅಂಗವಾಗಿ ಸರ್ಕಾರ ಹಾಗೂ ಆಹಾರ ಸುರಕ್ಷಾ ಇಲಾಖೆ ಮಧ್ಯಪ್ರವೇಶಿಸಿ ಮಾರುಕಟ್ಟೆಯಿಂದ ಸ್ಯಾಂಪಲ್ ತೆಗೆದು ತಪಾಸಿಸಿ ಕಲಬೆರಕೆ ಪತ್ತೆ ಹಚ್ಚಿದೆ. ಆದರೆ ಇದನ್ನು ಫಲಪ್ರದವಾಗಿ ತಡೆಗಟ್ಟಲು ಇನ್ನೂ ಸಾಧಿಸಿಲ್ಲ. ಸರ್ಕಾರ ಹಾಗೂ ಸಂಬಂಧಿತ ಅಧಿಕೃತರು ಈ ಬಗ್ಗೆ ಇನ್ನಷ್ಟು ಗಮನಹರಿಸಿ ಜನರ ಆರೋಗ್ಯದ ಹಿತದೃಷ್ಟಿಯಲ್ಲಿ ತಕ್ಕ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. പണ്ടുകാലം മുതലേ ഈ വെളിച്ചെണ്ണയിൽ മായം കലർത്തുന്ന ഒരു സ്വഭാവം ഭക്ഷ്യ അത് തുടരുന്നതായിരുന്നു. പക്ഷെ അടുത്ത കാലത്തായി 2-3 വർഷമായിട്ട് ഇത് വ്യാപകമായി തമിഴ്നാട്ടിൽ നിന്നും മറ്റ് അന്യ സംസ്ഥാനങ്ങളിൽ നിന്നും പാം കർണൽ ഓയിൽ, പാരഫിൻ ഓയിൽ മുതലായ ശരീരത്തിന് ഹാനികരമായ, ആരോഗ്യത്തിന് വളരെ ഹാനികരമായ വസ്തുക്കൾ അതിൽ മിക്സ് ചെയ്ത് അത് പരിശോധനയിൽ 10% വെളിച്ചെണ്ണയും ബാക്കി മറ്റുള്ള എണ്ണകളും ചേർത്താണ് വിപണിയിൽ വന്നുകൊണ്ടിരിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕೋಶಾಧಿಕಾರಿ ಕಲ್ಲಟ್ರ ಅಬ್ಬಾಸ್, ಕೆವಿ ಕುഞ്ഞിಕೃಷ್ಣನ್, ಇಎಂ ಶಾಫಿ, ಸುಲೈಮಾನ್ ಮೊದಲಾದವರು ಉಪಸ್ಥಿತರಿದ್ದರು. ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ವಲಯದಲ್ಲಿ 1 ದಶಕದಿಂದ ಕಾರ್ಯಾಚರಿಸುತ್ತಿರುವ ಅಲ್ ಫಲಾಹ್ ಫೌಂಡೇಶನ್ ಬೆಂಗಳೂರು ಸಂಸ್ಥೆ ಆಶ್ರಯದಲ್ಲಿ ವಿಶೇಷ ರಂಜಾನ್ ಪ್ರವಚನ, ಪ್ರಶಸ್ತಿ ವಿತರಣೆ ಹಾಗೂ ಇಫ್ತಾರ್ ಸಂಗಮ ಏರ್ಪಡಿಸಲಾಗಿದೆ. ಈ ತಿಂಗಳ 30ರಂದು ಸಾಯಂಕಾಲ 4 ಗಂಟೆಗೆ ಉಪ್ಪಳ ಮರಿಕೆ ಪ್ಲಾಜಾದಲ್ಲಿ ಕಾರ್ಯಕ್ರಮ ನಡೆಯುವುದಾಗಿ ಸಂಬಂಧಿತರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಂಬೋಲ್ ಕೆಎಸ್ ಆಲಿ ತಂಗಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವರು. ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ರಂಜಾನ್ ಕಿಟ್ ವಿತರಣೆಯನ್ನು ಮಾಜಿ ಸಚಿವ ಚರ್ಕಳಂ ಅಬ್ದುಲ್ಲಾ, ಹೊಸ ಬಟ್ಟೆ ಬರೆ ವಿತರಣೆಯನ್ನು ಅಬ್ದುಲ್ಲಾ ಸುಬ್ಬಯ್ಯಕಟ್ಟೆ, ನೆರವು ವಿತರಣೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಎಕೆಎಂ ಅಶ್ರಫ್, ಹೊಲಿಗೆ ಯಂತ್ರ ವಿತರಣೆಯನ್ನು ಡಿವೈಎಸ್ಪಿ ರಂಜಿತ್ ನೆರವೇರಿಸಲಿದ್ದಾರೆ. ಫೌಂಡೇಶನ್ ಅಧ್ಯಕ್ಷ ಯೂಸಫ್ ಎಸ್ ಅಧ್ಯಕ್ಷತೆ ವಹಿಸಲಿರುವರು. ಸಮಾಜ ಸೇವಾ ಚಟುವಟಿಕೆ ನಿರತರಾಗಿರುವ ಮೋನು ಹಿಂದೂಸ್ತಾನ್, ಖತ್ತರ್ ಕೆಎಂಸಿಸಿ ಅಧ್ಯಕ್ಷರಾದ ಎಸ್ಎಂ ಬಶೀರ್ ಅವರನ್ನು ಸನ್ಮಾನಿಸಲಾಗುವುದು. ಖ್ಯಾತ ವಿದ್ವಾಂಸ ಮುನ್ನೂರ್ ಹುದವಿ ಪ್ರವಚನ ನೀಡುವರು. അൽ ഫലാഹ് ഫൗണ്ടേഷൻ ബാംഗ്ലൂരിൻ്റെ 8ാമത് സംരംഭമായ ഈ റംസാനിൽ സംഘടിപ്പിക്കുന്ന റംസാൻ റിലീഫും ഇഫ്താർ സംഗമവും അവാർഡ് ദാനവും വൈകിട്ട് 4 മണിക്ക് ഉപ്പള മരിക്ക പ്ലാസയിൽ വെച്ച് നടക്കുന്നു. വിദ്യാഭ്യാസ രംഗത്ത് നമ്മുടെ ജില്ലയ്ക്ക് അഭിമാനമായി മാറിയ 3 വിദ്യാർത്ഥികളെ ഈ ചടങ്ങിൽ വെച്ച് അനുമോദിക്കുന്നു. അതോടൊപ്പം തന്നെ കാരുണ്യരംഗത്ത് ബോംബെ ആസ്ഥാനമായി ഏകദേശം 30 വർഷത്തോളമായി കാരുണ്യസ്പർശമായി പ്രവർത്തിച്ചുകൊണ്ടിരിക്കുന്ന നമ്മുടെ കാസർഗോഡിലെ അല്ലെങ്കിൽ മഞ്ചേശ്വരം മണ്ഡലത്തിലെ മോണു ഹിന്ദുസ്ഥാൻ എന്ന ഒരു വ്യക്തിയെ ചടങ്ങിൽ വെച്ച് ಆಧರಿക്കുകയും. ಈ ಬಗ್ಗೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಸಂಬಂಧಿತರು ಪಾಲ್ಗೊಂಡು ಮಾಹಿತಿ ಇತ್ತರು. ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸಿದನ್ವಯ ದಂಡ ವಿಧಿಸಲ್ಪಟ್ಟ ಯುವಕನು ದಂಡ ಪಾವತಿಸಲು ಠಾಣೆಗೆ ತೆರಳಿದಾಗ ಪೊಲೀಸರು ಹಲ್ಲೆಗೈದಿರುವುದಾಗಿ ಆರೋಪಿಸಲಾಗಿದೆ. ಬಲ್ಲಾಕಡಪುರದ ಹಸೈನಾರ್ ಹಲ್ಲೆಗೊಳಗಾದವರು ಹೊಸದುರ್ಗ ಪೊಲೀಸ್ ಠಾಣೆಯ ಕಂಟ್ರೋಲ್ ರೂಮ್ಗೆ ತೆರಳಿದಾಗ ಕರ್ತವ್ಯದಲ್ಲಿದ್ದ 5 ಪೊಲೀಸರು ದೌರ್ಜನ್ಯವೆಸಗಿದರು ಎನ್ನಲಾಗಿದೆ. ಕಿವಿ ಹಾಗೂ ಬೆನ್ನಿಗೆ ಗಂಭೀರ ಏಟುಗಳು ಬಿದ್ದ ಹಸೈನಾರ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಆದರೆ ಆಸ್ಪತ್ರೆಗೂ ತನ್ನನ್ನರಸಿ ಬಂದ ಪೊಲೀಸರು ಪ್ರಕರಣ ಹಿಂತೆಗೆಯಬೇಕೆಂದು ಹೇಳಿ ಬೆದರಿಕೆ ಹಾಕುತ್ತಿರುವುದಾಗಿ ಗಾಯಾಳು ದೂರಿದ್ದಾರೆ. എൻ്റെ പേര് ഹസൈനാർ. ഞാൻ ചെക്കിങ്ങിലാണ് എന്നെ പിടിച്ചത്. അവർ ചെക്കിങ്ങിൽ പിടിച്ചതിന് ശേഷം അവർ എന്നെ സ്റ്റേഷനിൽ കൊണ്ടുപോയിട്ട് അടിക്കുകയും വയറ്റിന് ചവിട്ടുകയും പൂയും മണ്ണെന്ന് പറഞ്ഞ് കല്ലെറിഞ്ഞെന്ന് പറഞ്ഞതിന് ശേഷം നല്ലോണം തല്ലുകയും ചെയ്തു. 2 പ്രാവശ്യം തല്ലുകയും ചെയ്തു. അവർ ഉമ്മാനെയും ഭാര്യനെയും പുറത്ത് കൊടുത്തുകൂടെ എന്നെല്ലാം ചോദിച്ചേനെ. അവർ രാജേഷും മനോജ് എന്ന് പറഞ്ഞ ആൾ അത് പറഞ്ഞതിന് ശേഷം ഞാൻ ചൂടായതിന് ശേഷം അവർ രണ്ടാമത് നല്ലോണം തച്ചത് പറഞ്ഞതിന് ശേഷം ചെവിക്കാന്നടി, ചെവിക്കും വയറിനും. ഞാനൊരു കിഡ്നിക്ക് സുഖമില്ലാത്തൊരു വ്യക്തിയാണ്, കിഡ്നിയുടെ ഗുളിക കഴിക്കുന്ന ഒരു വ്യക്തിയാണ്. ಈ ಬಗ್ಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಗೂ ಕಾഞ്ഞങ്ങാട് ಡಿವೈಎಸ್ಪಿಗೂ ದೂರು ಸಲ್ಲಿಸುವುದಾಗಿ ಹಸೈನಾರ್ ತಿಳಿಸಿದ್ದಾರೆ. ವಿದ್ಯಾನಗರ ಚಿನ್ಮಯ ಕಾಲನಿ ವಸತಿ ಅಸೋಸಿಯೇಷನ್ ಆಶ್ರಯದಲ್ಲಿ SSLC +2 ಪದವಿ ಇಂಜಿನಿಯರಿಂಗ್ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಭಾನುವಾರ ಜರುಗಿದ ಸಮಾರಂಭದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಕಣ್ಣೂರು ವಿಶ್ವವಿದ್ಯಾನಿಲಯ ಉಪಕುಲಪತಿ ಡಾಕ್ಟರ್ ಖಾದರ್ ಮಾಂಗಾಡ್ ಉದ್ಘಾಟಿಸಿದರು. സഹകരണ പ്രസ്ഥാനത്തെ കാസർഗോഡ് ഭാഗത്ത് കുലപതി എന്ന് പറയാൻ കഴിയുന്ന ശ്രീ കുഞ്ഞമ്പോട്ട്
ചന്ദ്രശേഖരൻ നായർ RDO ആയിരുന്നു. അതുപോലെ മുൻ ശ്രീ C. കുമാരൻ തുടങ്ങിയ ആളുകൾ 1974 ഇവിടെ താമസം ആരംഭിച്ചു. ಕೆ. ಮುಕುಂದನ್ ಅಧ್ಯಕ್ಷತೆ ವಹಿಸಿದರು. ರೆಸಿಡೆನ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಇ. ಚಂದ್ರಶೇಖರನ್ ನಾಯರ್, ಪ್ರೊಫೆಸರ್ ವಿ. ಗೋಪಿನಾಥ್, ಪ್ರೊಫೆಸರ್ ಸ್ಮಿತಾ ಪಾರ್ವತಿ, ಎಂ.ಸಿ. ಶೇಖರನ್ ನಂಬ್ಯಾರ್, ಸಿ. ನಾರಾಯಣ ನಾಯರ್ ಮೊದಲಾದವರು ಮಾತನಾಡಿದರು. ಕೆಎಸ್ಆರ್ಟಿಸಿಯಲ್ಲಿ ಕೊರಿಯರ್ ಸೇವೆ ಆರಂಭಿಸಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಮುಂದಿನ ಜುಲೈ 7ರಿಂದ ಸೇವೆ ಆರಂಭಿಸಲು ಚಿಂತನೆ ನಡೆಸಲಾಗಿದೆ. ಈ ಮೂಲಕ ಕೆಎಸ್ಆರ್ಟಿಸಿ ಆದಾಯ ಹೆಚ್ಚಿಸಲು ಗುರಿ ಇರಿಸಲಾಗಿದೆ. ಕೊರಿಯರ್ ಸೇವೆ ನಡೆಸುವ ಮೂಲಕ ನಷ್ಟದಲ್ಲಿರುವ ಸಾರಿಗೆ ಇಲಾಖೆಗೆ ಒಂದಿಷ್ಟು ಆರ್ಥಿಕ ನೆರವು ಒದಗಬಹುದೆಂಬ ಲೆಕ್ಕಾಚಾರ ಸಾರಿಗೆ ಇಲಾಖೆಯದ್ದು. 2014 ಜನವರಿ ತಿಂಗಳಲ್ಲಿ ಕೆಎಸ್ಆರ್ಟಿಸಿಯ ದೈನಂದಿನ ಗಳಿಕೆ 4,47,00,000 ರೂಪಾಯಿ ಆಗಿತ್ತು. ಅದೀಗ 5,65,00,000 ರೂಪಾಯಿಗೆ ಏರಿದೆ. ಇದೀಗ ದೈನಂದಿನ ಗಳಿಕೆಯನ್ನು 7 ಕೋಟಿ ರೂಪಾಯಿಗಳಿಗಷ್ಟು ಏರಿಸುವ ಗುರಿ ಹೊಂದಲಾಗಿದೆ. ಈ ಮಧ್ಯೆ ಕಲ್ಲಿಕೋಟೆಯಿಂದ ಕಾಸರಗೋಡು, ಮಂಗಳೂರು ಮೂಲಕ ಮುಂಬೈಗೆ ಬಸ್ ಯಾನ ಆರಂಭಿಸಲು ಕೂಡ ಸಾರಿಗೆ ಇಲಾಖೆ ನಿರ್ಧಾರ ಕೈಗೊಂಡಿದೆ. ಅಮಿತ ಮದ್ಯಪಾನಗೈದು ಬೈಕ್ ಚಲಾಯಿಸಿದಾತನನ್ನು ಸೆರೆ ಹಿಡಿಯಲಾಗಿದೆ. ಮುಳ್ಳೇರಿಯ ಕಾರಡ್ಕ ಬಳಿ ನಿವಾಸಿ ಕೆ. ರತೀಶ್ 32 ಬಂಧಿತ. ವಿದ್ಯಾನಗರ ಪೊಲೀಸರು ಈತನನ್ನು ಸೆರೆ ಹಿಡಿದಿದ್ದಾರೆ. ಅಮಿತ ಮದ್ಯಪಾನಗೈದು ಅಜಾಗ್ರತೆಯಿಂದ ವಾಹನ ಚಲಾಯಿಸಿದ ಬಗ್ಗೆ ಕೇಸು ದಾಖಲಿಸಲಾಗಿದೆ. SNDP ಯೋಗಂ ಕಾಸರಗೋಡು ಯೂನಿಯನ್ ನೇತೃತ್ವದಲ್ಲಿ ಮೈಕ್ರೋ ಫಿನಾನ್ಸ್ ಸದಸ್ಯರಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮ್ ಯೋಜನಾ ವಿಮೆ ಏರ್ಪಡಿಸಲಾಗಿದೆ. ಯೋಜನೆಯ ಉದ್ಘಾಟನೆಯು ಇತ್ತೀಚೆಗೆ ಪಿಲಿಕುಂಜ ಶ್ರೀ ಐವರ್ ಭಗವತಿ ಕ್ಷೇತ್ರದಲ್ಲಿ ಜರುಗಿತು. ಕ್ಷೇತ್ರ ಸ್ಥಾನಿಕರಾದ ಮಂಜುನಾಥ ಕಾರ್ನವ ಉದ್ಘಾಟಿಸಿದರು. SNDP ಯೋಗಂ ಅಧೀನದ ಎಲ್ಲ ಸಂಘಗಳ ಸದಸ್ಯರನ್ನು ಉಚಿತವಾಗಿ ವಿಮಾ ಯೋಜನೆಯಲ್ಲಿ ಒಳಪಡಿಸಲಾಯಿತು. ನಾರಾಯಣನ್ ಅಧ್ಯಕ್ಷತೆ ವಹಿಸಿದರು. ಯೂನಿಯನ್ ಕಾರ್ಯದರ್ಶಿ ಗಣೇಶ್ ಪಾರಕಟ್ಟ ತರಗತಿ ನಡೆಸಿದರು. ನ್ಯಾಯವಾದಿ PK ವಿಜಯನ್, ರಾಮನ್ ಉದಯಗಿರಿ, ಬೆಳ್ಳುಂಗನ್ ಮಾಸ್ಟರ್, ಕುഞ്ഞിರಾಮನ್, ಕೃಷ್ಣನ್, ಮೋಹನ ಮೀಪುಗುರಿ ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಬಂದ್ಯೋಡು ಬೈಕ್ ದುರಂತಕ್ಕೆ ಮತ್ತೊಂದು ಬಲಿ. ಕಯ್ಯಾರು ನಿವಾಸಿ ಜಾಯ್ ಲೂಯಿಸ್ ಮೃತ ದುರ್ದೈವಿ. ವೃಷ್ಟಿ ಕಮ್ಮಿಯಾಗಿಯೂ ನಾಶ ನಷ್ಟಕ್ಕೆ ಕೊರತೆ ಇಲ್ಲ. ಜಿಲ್ಲೆಗೆ ನಷ್ಟ 5 ಕೋಟಿ, 220 ಮನೆ ನಾಶ. ಜಿಲ್ಲೆಯಲ್ಲಿ ಕಲಬೆರಕೆಯ ತೆಂಗಿನೆಣ್ಣೆ ವ್ಯಾಪಕವೆಂದು ಮಿಲ್ಲು ಮಾಲಕರ ಎಚ್ಚರಿಕೆ. ಅನ್ಯ ರಾಜ್ಯ ಎಣ್ಣೆ ಆರೋಗ್ಯಕ್ಕೆ ಹಾನಿ. ಅಧಿಕಾರಿ ವರ್ಗ ಜಾಗ್ರತೆ ಪಾಲಿಸುವಂತೆ ಕರೆ. ಹೆಲ್ಮೆಟ್ ಧರಿಸದ ತಪ್ಪು, ದಂಡ ಪಾವತಿಗೆ ಹೋದ ಯುವಕನಿಗೆ ಠಾಣೆಯಲ್ಲಿ ಹಿಗ್ಗಾಮುಗ್ಗಾ ಥಳಿತ, ಗಾಯಾಳು ಆಸ್ಪತ್ರೆಗೆ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.